ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಶುಕ್ರವಾರ ಸಂಜೆ 6:30 ಆಗ್ತಾಯಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ವಾಟರ್ ಆ್ಯಪಲ್ಲು ಒಂದು 4-5 ವೆರೈಟಿ ವಾಟರ್ ಆ್ಯಪಲ್ ಹಾಕಿದ್ದೀನಿ. ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಆದರೆ 2 ವರ್ಷ ಆದಮೇಲೆ ಒಂದು ಗಿಡದಲ್ಲಿ ನೋಡಬೇಕು, ನಿಮಗೆ ತೋರಿಸ್ತೀನಿ ತಡ್ರಿ ಯಾವ ರೀತಿ ಹೂ ಬಿಟ್ಟದೆ ಅಂದರೆ. ಇದು ವೈಟು ವಾಟರ್ ಆ್ಯಪಲ್ಲು. ಅಷ್ಟು ಹೂ ಬಿಟ್ಟೈತೆ. ಭಾಳನೇ ಖುಷಿ ಆಯಿತು ನನಗೆ. ಜೊತೆಗೆ ಉದುರ್ತಾ ಇದೆ ಎಲ್ಲ. ಅಂದರೆ ಫಸ್ಟ್ ಟೈಮ್ ಬಿಟ್ಟರೆ ಹೂವಲ್ವಾ, ಹಂಗಾಗಿ ಬನ್ನಿ ತೋರಿಸ್ತೀನಿ ಇವಾಗ. ಇದೊಂದು ಗಿಡದಲ್ಲಾಗಿದೆ, ಕೆಳಗಡೆನೂ ಒಂದು ಗಿಡದಲ್ಲಿ, ಅಂದರೆ ಕೆಳಗಡೆ ಫ್ಲೋರಲ್ಲಿ ಒಂದು ಗಿಡದಲ್ಲಿ ಹೂ ಬಂದಿದೆ. ಇದರಲ್ಲಿ ಸುಮಾರು ಹೂ ಕಚ್ಚಿತ್ತು. ಇದರಲ್ಲಿ ಉಳಿದಿರೋದೇ ಒಂದು 5 ಹೂ ಉಳ್ಕೊಂಡೈತೆ. ನೋಡೋಣ ಎಷ್ಟು ಬಿಡುತ್ತೆ ಅಂತ. ಇದು ನೋಡಿ, ಡ್ರಮ್ಮಲ್ಲಿ ಹಾಕಿದ್ದು ಹತ್ತತ್ರ ಈ ಗಿಡ ಹಾಕಿ ನಾನು 2 ವರ್ಷ ಆಗ್ತಾಯಿದೆ. 2 ವರ್ಷಕ್ಕೆ ಇವಾಗ ಹೂವಾಗಿದ್ದಾವೆ. ನೋಡ್ಬೋದು, ಸಿಕ್ಕಾಬಟ್ಟೆ ಹೂವಾಗಿದೆ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡಿ ಎಷ್ಟು ಹೂವಾಗಿದೆ ಅಂತ ಅಂದರೆ, ಸಿಕ್ಕಾಬಟ್ಟೆ ಹೂವು. ನನಗಂತೂ ನೋಡೋಕ್ಕೆ ಒಂದು ರೀತಿ ಖುಷಿ. ಆದರೆ ಏನು ಮಾಡೋದು, ಫುಲ್ ಎಲ್ಲ ಹೂವು ಉದುರೋಗ್ತಾಯಿದೆ ಈ ರೀತಿ. ಅಂದರೆ ಫಸ್ಟ್ ಟೈಮ್ ಬರೋ ಹೂವು ಹೀಗೇ ಉದುರೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಬರೋವು ತುಂಬ ಚೆನ್ನಾಗಿ ಕಾಯಿ ಕಚ್ಚುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು, ಇದು ಪಿಂಕ್ ವಾಟರ್ ಆ್ಯಪಲ್ಲು. ಅಂದರೆ ತುಂಬ ಸಣ್ಣದು ಬರುತ್ತೆ ಪಿಂಕ್ ವಾಟರ್ ಆ್ಯಪಲ್ಲು. ಅಂದರೆ ಫಸ್ಟ್ ಟೈಮ್ ನಾನು ತಂದಾಗ ಇದರಲ್ಲಿ ಒಂದು 4 ಕಾಯಿ ಆಗಿತ್ತು. ಹಂಗೆ ಕಾಯಿ ಇದ್ದಂಗ್ಲೇ ಗಿಡ ತಂದಿದ್ದು ನಾನು. ಈಗ ಹತ್ರ ಇದನ್ನು ಹಾಕಿ ನಾನು 2 ವರ್ಷ ಆಗ್ತಾಯಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ತಡೀರಿ ಈ ಕಡೆಯಿಂದ ತೋರಿಸ್ತೀನಿ. ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಹಂಗೆ ಎಳೆ ಮುಟ್ಟಿದ ತಕ್ಷಣವೇ ಉದುರ್ಕೊತೈತಲ್ಲ. ಅಯ್ಯಯ್ಯಯ್ಯ, ಹೊಸಿ ಕಾಯಿಗಳು ಉದುರೋಯ್ತಾ ಇಲ್ಲ. ನೋಡೋಣ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ನನಗಂತೂ ಇದರಲ್ಲಿ ಹೂವು, ನಾನು ಅದೇ ಅನ್ಕೋತಾ ಇದ್ದೆ, 2 ವರ್ಷ ಆಯಿತು ಇನ್ನೂ ಕಾಯೇ ಬರಲಿಲ್ಲ, ಹೂವು ಆಗಲಿಲ್ವಲ್ಲ ಇದರಲ್ಲಿ ಅಂತ. ಇಲ್ಲಿ ನೋಡಿ, ಗಿಡದ ಒಳಗಡೆ ಅಂತೂ ಮಸ್ತು. ಇಲ್ಲಿ ನೋಡಿ ಏನಾರಿ ಕಚ್ಚೈತೆ ನೋಡಿ ಎಷ್ಟಿದೆ ಅಂತ. ಸಿಕ್ಕಾಬಟ್ಟೆ ಹೂವು ಆಗ್ತಾಯಿದೆ. ನನಗಂತೂ ನೋಡಿದ ತಕ್ಷಣ ಒಂದು ರೀತಿ ಖುಷಿನೂ ಆಯಿತು, ಬೇಜಾರು ಆಯಿತು. ಯಾಕೆ ಅಂತಂದರೆ ಕಚ್ಚಿದಷ್ಟು ಕೂಡ ಉಳ್ಕೊಳ್ಳಲ್ಲ, ಎಲ್ಲ ಉದುರ್ಕೊಳ್ಳುತ್ತೆ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ನೇಹಿತರೆ, ಅದಲ್ಲದೆ ನಾನು ಇದು ಲಾಸ್ಟು ಟೆರಸಲ್ಲಿ ಇರೋದು, ಹಂಗಾಗಿ ಫುಲ್ ಎಲೆಗಳು ಉದುರ್ತಾ ಇದ್ದಾವೆ, ಹೂವು ಕೂಡ ಉದುರ್ತಾ ಇದೆ. ನೋಡೋಣ ಎಷ್ಟು ಉಳಿಯುತ್ತೆ. 1-2 ಇಲ್ದೇ ಅಷ್ಟು ಎಲ್ಲ ಬಂದವೆಲ್ಲವೂ ಕೂಡ ಉದುರೋಗೋದಿಲ್ಲ. ಇದು ಫಸ್ಟ್ ಟೈಮ್ ಆಗಿರೋದಲ್ವ, ಸೆಕೆಂಡ್ ಟೈಮು ನೋಡೋಣ ಎಷ್ಟು ಉಳಿಯುತ್ತೋ ಅಷ್ಟು ಉಳೀಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಇದೊಂದು ಚಿಕ್ಕ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡಿದ್ದು. ನೋಡಿ, ಅದೇ ಲೈಟ್ ಆನ್ ಆಗೋಯ್ತು. ಒಂದು ಬೇಜಾರು ಏನಪ್ಪ ಅಂತ ಅಂದರೆ, ಹೂವು ಬಿಟ್ಟಿರೋ ಹೂವೆಲ್ಲ ಉದುರೋಗ್ತಾ ಇದೆಯಲ್ಲ ಅನ್ನೋದಷ್ಟೇ ಬೇಜಾರು. ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಬಂದಿರೋ ಹೂಗಳು ಹಂಗೇ ಉದುರೋಗ್ತವೆ. ನೆಕ್ಸ್ಟು ಸೆಕೆಂಡ್ ಟೈಮ್ ಬರೋಂಥವು ತುಂಬ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಯಾಕೆಂದರೆ ಈ ಸಲ ಸಿಕ್ಕಾಬಟ್ಟೆನೇ ಬಿಸಿಲಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೂ ಆಯಿತು. ನಾನು ಇವತ್ತು ಬೆಳಗ್ಗೆ ನೀರು ಕೊಟ್ಟರೆ ನಾಳೆ ಬೆಳಗ್ಗೆಗೆ ಅಂದರೆ ಕೊಡ್ತಿದ್ದಿದ್ದು. ಹಂಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು. ಇದಕ್ಕೇನು ವಾಟರ್ ಆ್ಯಪಲ್ಗೆಲ್ಲ ಏನು ಜಾಸ್ತಿ ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ. ಒಂದಷ್ಟು ಅಂದರೆ ಸ್ವಲ್ಪ ತಿಂಗಳಿಗೊಂದ್ಸಲ ಕೆದಕಿ ಕೊಟ್ಟಿಗೆ ಗೊಬ್ಬರನೋ ಅಥವಾ ಮಾಮೂಲಿ ಫರ್ಟಿಲೈಸರ್ ಏನು ಕೊಡ್ತೀವೋ ಅದನ್ನೇ ಕೊಟ್ಟರೆ ಸಾಕು. ಹೆಚ್ಚಿಗೆ ಕೇರ್ ಮಾಡೋಂಥದ್ದು ಅವಶ್ಯಕತೆ ಏನೂ ಇಲ್ಲ. ಒಂದು ಸಲ ಉಳಿಸ್ಕೊಂಡ್ಬಿಟ್ರೆ ಮಾತ್ರ ಸಿಕ್ಕಾಬಟ್ಟೆ ಕಾಯಿ ಆಗ್ತವೆ, ಸಿಕ್ಕಾಬಟ್ಟೆ ಹೂ ಬಿಡ್ತವೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಇದು ಶುಗರ್ ಇರೋರು ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಬಂದಿದ್ದರು, ಅವ್ರು ಹಂಗೆ ಅಂತಾಯಿದ್ರು, ಸುಮಾರು ಗಿಡಗಳನ್ನ ನೀನು ಆರೋಗ್ಯಕ್ಕೆ ಎಲ್ಪ್ ಆಗುವಂಥ ಗಿಡಗಳನ್ನೇ ಹಾಕ್ಕೊಂಡಿದ್ದೀಯ, ಹಣ್ಣಿನ ಗಿಡಗಳನ್ನು, ಭಾಳ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ನನಗೂ ಕೂಡ ಅವ್ರ ಮಾತು ಕೇಳಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾರಾದರೂ ಒಬ್ಬರು ಬಂದು ನಾವು ಮಾಡ್ತಿರುವಂಥ ಕೆಲಸ ನೋಡಿ ಒಂದಷ್ಟು ಆ ಥರ ಕಮೆಂಟ್ ಕೊಟ್ಟಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಜೊತೆಗೆ ಇನ್ನೂ ಒಂದಷ್ಟು ನಮಗೆ ಈ ಮಾಡ್ತಿರುವಂಥ ಕೆಲಸದಲ್ಲಿ ಇನ್ನೊಂದಷ್ಟು ಆಸಕ್ತಿ ಚೆನ್ನಾಗಿರುತ್ತೆ, ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಥರದ್ದು. ಇಲ್ಲಿ ನೋಡಿ, ಹಂಗಾಗಿ ಭಾಳ ಖುಷಿ ಆಯಿತು ನನಗೆ ಅವ್ರು ಹಂಗೆ ಹೇಳಿದ್ದು.
ಇನ್ನೊಂದೇನು ಅಂದರೆ ನಾನು ಆಲ್ಮೋಸ್ಟು ನನ್ನ ಟೆರೆಸ್ ಗಾರ್ಡನಲ್ಲಿ ಒಂದಷ್ಟು ಹೆಲ್ತ್ ಬೆನಿಫಿಟ್ಸು ಇರುವಂಥ ಫ್ರೂಟ್ ಗಿಡಗಳನ್ನೇ ಜಾಸ್ತಿ ಹಾಕ್ಕೊಂಡಿರೋದು. ಅಂದರೆ ಹುಡುಕಿ ನಾನು ತೊಗೊಂಬಂದು ಹಾಕಿರೋದು. ಅದ್ರ ಜೊತೆಗೆ ಕೆಲವೊಂದು ಗಿಡಗಳು ಹೋಗಿದ್ದಾವೆ, ಒಂದಷ್ಟು ಗಿಡಗಳು ಉಳ್ಕೊಂಡಿದ್ದಾವೆ. ಏನು ಮಾಡೋಕ್ಕಾಗಲ್ಲ, ಎಷ್ಟು ಗಿಡ ಉಳಿಯುತ್ತೋ ಅಷ್ಟು. ನಾವು ಅದಕ್ಕೆ ಯಾವ ರೀತಿ ಕೇರ್ ಮಾಡ್ತೀವಿ, ಗೊಬ್ಬರ ನೀರು ಎಲ್ಲ ಹೆಂಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಫುಲ್ ಇದಿಷ್ಟು ಉದುರದೇನೆ ಏನಾದರೂ ಗಿಡ ಪೂರ್ತಿ ಆಗಿಬಿಟ್ರಂತೂ ಎಷ್ಟು ವಾಟರ್ ಆ್ಯಪಲ್ ಸಿಗುತ್ತೆ ಅಂತಂದರೆ. ಇದು ಮತ್ತು ಕಲರು ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ತಗೊಬಂದಾಗ ಇದು ಒಂದು 4-5 ಕಾಯಿ ಇತ್ತು, ಹಂಗೆ ತೊಗೊಂಬಂದಿದ್ದು. ಬಟ್ 2 ವರ್ಷ ಆಯ್ತಲ್ಲ, ಏನು ಹೂವನೇ ಬಿಡಲಿಲ್ಲ, ಕಾಯಿಯೂ ಆಗಲಿಲ್ವಲ್ಲ ಇದರಲ್ಲಿ ಅಂತ ಫೀಲ್ ಮಾಡ್ತಾಯಿದ್ದೆ. ನೋಡಿದ್ರೆ ಚೆನ್ನಾಗೇ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೇ ಕಾಯಿ ಬಿಡ್ತು. ಆದರೆ ಉಳ್ಕೊಳ್ಳೋಂಥವು ಎಷ್ಟು ಉಳ್ಕೊಳ್ಳುತ್ತೆ ನೋಡಬೇಕು. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಈ ಸಲ ಉದುರಿದ್ರೆ ನೆಕ್ಸ್ಟ್ ಟೈಮು ನನಗೆ ಕಾಯಿ ತುಂಬ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೆ ಪಕ್ಕದಲ್ಲಿರುವಂಥ ಈ ದಾಳಿಂಬೆ ಗಿಡ ಸಾಕ್ಷಿ. ಯಾಕೆಂದರೆ ಫಸ್ಟ್ ಟೈಮು ಇದು ಒಂದು 3-4 ಕಾಯಿ ಅಷ್ಟೇ ಕೊಟ್ಟಿದ್ದು ನನಗೆ. ಸೆಕೆಂಡ್ ಟೈಮು ಅಷ್ಟೇ ಒಂದು 3-4. ಬಟ್ ಒಂದು ಸಲ ಕಟ್ ಮಾಡಿ ನಾನು ಬಿಟ್ಟ ಮೇಲೆ ಈಗ ನೋಡಿ ಗಿಡದು ತುಂಬ ಆಗಿದ್ದಾವೆ. ಗಿಡದ ತುಂಬ ಅಲ್ಲಿ ನೋಡಿ ನೋಡಿ ಹಂಗೆ ವರ್ಷ ಗಿಡ ಬಲಿತಾ ನಮಗೆ ತುಂಬ ಚೆನ್ನಾಗಿ ಹಣ್ಣುಗಳು ಒಳ್ಳೆ ಅಂದರೆ ನಮ್ಮ ಫ್ಯಾಮಿಲಿಗೆ ತಿನ್ನುವಷ್ಟು, ಒಬ್ಬರಿಗೆ ಕೊಡುವಷ್ಟು ಕೂಡ ಬೆಳೀತವೆ ಸ್ನೇಹಿತರೆ. ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಹಂಗಾಗಿ ನಾನು ಕೂಡ ಗಿಡಗಳು ಉದುರಿದ್ರೆ ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಜೊತೆಗೆ ಒಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ ಸ್ಟಾರ್ ಫ್ರೂಟು ಸಿಕ್ಕಾಬಟ್ಟೆ ಕಾಯಿ ಬಿಡ್ತಾಯಿತ್ತು. ಇದು ನೋಡಬೇಕು ಎಷ್ಟು ಉಳ್ಕೊಳ್ಳುತ್ತೆ ಅಂತ. ನೋಡೋಕ್ಕೆ ಖುಷಿ, ಎಷ್ಟು ಉಳಿಯುತ್ತೋ ಅಷ್ಟು ಅಂದ್ಕೋಬೇಕು ಅಷ್ಟೇ. ಇಲ್ಲಿ ನೋಡಿ ಯಾಕೋ ಗೊತ್ತಿಲ್ಲ, ಸ್ಟಾರ್ ಫ್ರೂಟು ತುಂಬ ಚೆನ್ನಾಗಿ ಕಾಯಿ ಬಿಡ್ತಾಯಿತ್ತು. ಇದೇನಾಯಿತು ಅಂತ ಗೊತ್ತಿಲ್ಲ. ಸ್ವಲ್ಪ ಏನೋ ಒಂಥರ ರೋಗ ತಗೊಳ್ಕೊಂಡಿದೆ ಗಿಡಕ್ಕೆ. ಬಟ್ ಕೆಳಗಡೆ 1-2 ಗಿಡ ಹಾಕಿದ್ದೀನಿ, ಅವು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಸಿಕ್ಕಾಬಟ್ಟೆನೇ ಖುಷಿಯಾಗಿ ಹಾಕಿದಂಥ ಗಿಡ. ಸುಮಾರು ಇಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕಾಯಿ ಕೊಡ್ತು ನನಗೆ. ಇದು ಬೇಜಾರಾಯಿತು ನನಗೆ ನೋಡಿ. ನನ್ನ ಚಾನಲಲ್ಲಿ ಒಬ್ಬರು ವಿವರು ಅವರು ಗಿಡಗಳು ನಮ್ಮನ್ನು ನೋಡಿ ಟೆರೆಸ್ ಗಾರ್ಡನ್ನು ಮಾಡಿದ್ದಂತೆ. ಒಂದು 4 ಗಿಡ ಒಣಗೋಗಿದೆ ಅಂತ ತುಂಬ ಫೀಲ್ ಮಾಡ್ತಾಯಿದ್ರು. ನೋಡಿ ಸಿಸ್ಟರ್, ನನ್ನ ಟೆರೆಸಲ್ಲಿ ನಾನು 1.5 ವರ್ಷದಿಂದ ಸಾಕಿರುವಂಥ ಗಿಡ ಈಗ ಹಾಳಾಗ್ತಾಯಿದೆ. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಹೊಸ ಗಿಡ ತಂದು ಹಾಕ್ಕೊಳ್ಬೇಕಷ್ಟೇ. ಅಂದರೆ ಆಲ್ರೆಡಿ 2 ಗಿಡ ಹಾಕಿ ಒಟ್ಟು 3 ಸ್ಟಾರ್ ಫ್ರೂಟ್ ಗಿಡ ಇದ್ದಿದ್ದು ನನ್ನ ಹತ್ರ. ಅದರಲ್ಲಿ ಇದೊಂದು ಈ ರೀತಿ ಆಗಿದೆ. ಇದಕ್ಕೆ ನಾನು ಸಿಕ್ಕಾಬಟ್ಟೆ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಅಷ್ಟೂ ಮಾಡಿದೆ. ಬಟ್ ಏನಾಯಿತು ಅಂತ ಗೊತ್ತಿಲ್ಲ, ಒಣಗ್ತಾ ಇದೆ. ಕೆಳಗಡೆನೂ ಒಂದು ಗಿಡ ಹಂಗೇ, ಅದನ್ನು ತೋರಿಸ್ತೀನಿ ಈಗ ಈ ವಿಡಿಯೋದಲ್ಲಿ ನಿಮಗೆ. ಇಲ್ಲಾಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನು. ಅದು ಕೂಡ ಇದೇ ರೀತಿಯಾಗಿ ಒಣಗೋಗಿ ಮತ್ತೆ ಅದಕ್ಕೆಲ್ಲ ಒಂದಷ್ಟೆಲ್ಲ ಫರ್ಟಿಲೈಸರು ಗೊಬ್ಬರಗಳೆಲ್ಲನೂ ಕೊಟ್ಟು ಅದು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಬಟ್ ಇದು ನೋಡೋಣ, ಇದು ಚಿಗುರುತ್ತೋ ಅಥವಾ ಪೂರ್ತಿ ಸತ್ತೋಗುತ್ತೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಸೈಡಲ್ಲೆಲ್ಲ ಚಿಗುರ್ತಾ ಇದೆ, ಇಲ್ಲಿ ನೋಡಿ ಚಿಗುರ್ತಾ ಇದೆ. ನೋಡೋಣ, ಉಳ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ನಾನು ಸಿಕ್ಕಾಬಟ್ಟೆ ಹರಸಾಹಸ ಮಾಡಿದ್ದೀನಿ ಈ ಗಿಡನ ಉಳಿಸ್ಕೊಳ್ಳೋಕ್ಕೆ. ನೋಡುವ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಬೇಜಾರಾಗುತ್ತೆ, ಗಿಡನ ಮಕ್ಕಳ ಥರನೇ ಸಾಕಿರ್ತೀವಲ್ವ. ಅವರಂತೂ ತುಂಬ ಫೀಲ್ ಮಾಡಿ ಕಮೆಂಟ್ ಆಗ್ತಾಯಿದ್ರು. ನನಗೆ ಒಂಥರ ಅಳು ಬಂದಂಗೆ ಆಯಿತು. ಯಾಕೆ ಅಂತಂದರೆ ಗಿಡ ಅಂತಂದರೆ ಕೆಲವ್ರಿಗೆ ಅದೇ ರೀತಿ ಒಂದು ರೀತಿ ಮಕ್ಕಳ ಥರನೇ ಪ್ರೀತಿ ಜಾಸ್ತಿ ಇರುತ್ತೆ. ನಾನು ಕೂಡ ಹಂಗೇ ನನ್ನ ಟೆರಸಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ನಾನು ತುಂಬಾ ಪ್ರೀತಿಯಿಂದ ನೋಡ್ಕೋತೀನಿ. ನನ್ನ ಮಕ್ಕಳನ್ನೂ ನಾನು ಅಷ್ಟು ಕೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಗಿಡಗಳನ್ನು ನಾನು ಅಷ್ಟೇ ಕೇರ್ ಮಾಡ್ತೀನಿ. ಹಾಗಾಗಿ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಈ ಗಿಡ ಉಳ್ಕೊಂಡ್ರೆ ಅದೃಷ್ಟ, ಇಲ್ಲ ಅಂತಂದರೆ ತೆಗೆದು ಬೇರೆದು ಏನಾದರೂ ಇದೇ ಡ್ರಮ್ಗೆ ಬೇರೆ ಏನಾದರೂ ಹಾಕ್ತೀನಿ. ಗಿಡಗಳು ಇನ್ನು ಉಳಿದಂಥ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ, ಏನಿಲ್ಲ. 1-2 ಗಿಡ ಟೆರೆಸ್ ಅಂತ ಅಂದಮೇಲೆ 1-2 ಗಿಡ ಹಾಳಾಗ್ತವೆ, ಹೋಗ್ತವೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಟೆರೆಸ್ ಗಾರ್ಡನ್ ಮಾಡೋಂಥವ್ರು ಅದನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿರಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಹಾಕಿರುವಂಥ ಅಷ್ಟು ಗಿಡಗಳು ತುಂಬ ಚೆನ್ನಾಗಿ ಬಂದಿರುವಂಥದ್ದನ್ನು ಹಂಗೇ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದು. ವಾಟರ್ ಆ್ಯಪಲ್ ಗಿಡದ ಬಗ್ಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದು. ಬಟ್ ಹಿಂಗೆ ತಿರುಗಿದಾಗ ಈ ಒಂದು ಗಿಡ ಒಣಗೋಗಿತ್ತಲ್ವಾ, ಸ್ಟಾರ್ ಫ್ರೂಟ್ ಗಿಡ. ಹಾಗಾಗಿ ಒಬ್ಬರು ವಿವರ್ ತುಂಬ ಫೀಲ್ ಮಾಡ್ತಾಯಿದ್ರು ಅಂತ ಹೇಳಿ ನಾನು
ಅದನ್ನು ಅವ್ರ ಜೊತೆಗೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೇ ವಿಡಿಯೋ ಮಾಡಿದ್ದು ಸ್ನೇಹಿತರೆ. ಇನ್ನು ಉಳಿದಂತೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದ್ದಾವೆ, ಏನೂ ಇಲ್ಲ. ಇಲ್ಲಿ ನೋಡ್ಬೋದು ಮಲ್ಬೆರಿನೂ ಸಿಕ್ಕಾಬಟ್ಟೆ ಕಲರ್ ಚೇಂಜ್ ಆಗ್ತಾಯಿದೆ ಅದು. ಮತ್ತು ಜೆರಿ ನೋಡಿ, ಜೆರಿಲೂ ಫುಲ್ ಫ್ಲವರಿಂಗ್ ಆಗ್ತಾಯಿದೆ. ಈ ಗಿಡ ಸತ್ತು ಬದುಕಿರೋದು. ನಾನು ಯಾವುದೇ ಗಿಡ ಸ್ವಲ್ಪ ಎಲೆ ಉದುರುತ್ತಾ ಇದೆ ಅಥವಾ ಒಣಗ್ತಾ ಇದೆ ಹಿಂಗೇನಾರು ಆಗ್ತಿದೆ ಅಂತಂದರೆ ದಿಢೀರಂತ ಕಿತ್ತಾಕಲ್ಲ ನಾನು. ಅಂದರೆ ಅದನ್ನು ನಾನು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಇನ್ನೂ ಏನೇನು ಮಾಡ್ಬೋದು ಅಂತ ತಲೆ ಕೆಡಿಸ್ಕೊಂಡು ಒಂದಷ್ಟು ಏನೇನು ಮಾಡ್ಬೋದು ಅಂತ ನಂಗೆ ನೋಡಿಕೊಂಡು ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಫ್ಲವರ್ ಆಗ್ತಾಯಿದೆ ಅಂತ ಅಂದರೆ ಸಿಕ್ಕಾಬಟ್ಟೆ ಫ್ಲವರ್ ಆಗ್ತಾಯಿದೆ. ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ. ನಾನು ಮಣ್ಣನ್ನು ಅಂದರೆ ರೀಪಾಟ್ ಮಾಡೋಕ್ಕೆ ಮಣ್ಣು ಹೆಂಗೆ ರೆಡಿ ಮಾಡ್ಕೋತೀನಿ ನನಗೆ ಕೆಲವೊಂದಿಷ್ಟು ಅದಕ್ಕೆ ಹಂಗೆ ಮಿಕ್ಸ್ ಮಾಡೋದಕ್ಕೆ ಫರ್ಟಿಲೈಸರ್ಗಳು ಬೇಕಿತ್ತು, ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳು. ಅವೆಲ್ಲನೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಅದೆಲ್ಲ ಬಂದ ತಕ್ಷಣ ನಾನು ನಿಮಗೆ ಮಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಾಣಿಸಲ್ಲ, ಇದು ಇನ್ನೂ ದಪ್ಪ ಆಗಬೇಕು ಕಾಯಿಗಳು. ಬಟ್ ನನ್ನ ಖುಷಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಲ್ಲ ಅನ್ನೋ ಖುಷಿಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ತುಂಬ ಧನ್ಯವಾದಗಳು ಸಪೋರ್ಟ್ ಮಾಡ್ತಿರೋದಕ್ಕೆ ಸ್ನೇಹಿತರೆ.